ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿ ಬಿಡ್ತಾ ಇವತ್ತು ಅನ್ನೋ ಚರ್ಚೆಗಳು ಈಗ ಶುರುವಾಗ್ತಾ ಇರೋದು. ಯಾಕಂತಂದ್ರೆ ನಿನ್ನೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿತ್ತು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ. ಈಗ ಸದ್ಯ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಟೆನ್ಷನ್. ಮೊದಲ ಹಂತದ ನಿರ್ಣಾಯಕ ಮೀಟಿಂಗ್ ಈಗ ಮುಕ್ತಾಯವಾಗಿದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವ 30ಕ್ಕೂ ಹೆಚ್ಚು ಶಾಸಕರು, 20 ಶಾಸಕರು, 12ಕ್ಕೂ ಹೆಚ್ಚು ಜನ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಪವರ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿಯೇ ಬಿಡ್ತಾ ಸಿಎಂ ಡಿಸಿಎಂಗೆ ಈಗ ಟೆನ್ಷನ್. ಮೊದಲ ಹಂತದ ನಿರ್ಣಾಯಕ ಮೀಟಿಂಗ್ ಮುಕ್ತಾಯವಾಗಿದೆ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಜೊತೆ ಮಾತನಾಡ್ತಾ ಇದ್ರು, ಮತ್ತೊಂದು ಕಡೆ ಹೈ ನಾಯಕರ ಜೊತೆ ಸಿಎಂ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಇನ್ನ ರಾಹುಲ್ ಗಾಂಧಿ, ಖರ್ಗೆ ಇವರೆಲ್ಲರೂ ಸೇರಿ ಈಗ ಸುದೀರ್ಘವಾದಂತಹ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಬರೋಬ್ಬರಿ 2 ಗಂಟೆ 40 ನಿಮಿಷಗಳ ಕಾಲ ನಡೆಸಿರುವಂತಹ ಸಭೆ. ಈ ಮೀಟಿಂಗ್ ಅನ್ನ ಮುಗಿಸಿ ಮನೆಗೆ ತೆರಳಿರುವಂತಹ ರಾಹುಲ್ ಗಾಂಧಿ ನೋಡಿ, ಮೊದಲನೆಯ ನಿರ್ಣಾಯಕ ಮೀಟಿಂಗ್ ಮುಕ್ತಾಯವಾಗಿರೋದು. ಸದ್ಯ ಈ ಮೀಟಿಂಗ್ನಲ್ಲಿ ಖರ್ಗೆ ಅವರು ಕೂಡ ಭಾಗಿಯಾಗಿದ್ರು, ಹೈಕಮಾಂಡ್ ಕೂಡ ಜೊತೆಗಿತ್ತು, ಒಂದಷ್ಟು ಮಾತುಕತೆ ಆಯಿತು. ಈಗ ಸದ್ಯಕ್ಕೆ ನಾವು ಗಮನಿಸಬೇಕಾಗಿರೋ ವಿಷಯ ಅಂತಂದ್ರೆ, ಈಗ ಬಹಳಷ್ಟು ಚರ್ಚೆಯಲ್ಲಿದೆ. ಈಗ ನಾಯಕತ್ವ ಗೊಂದಲ ಸಂಬಂಧ ಚರ್ಚೆ ಆಗಿರಬಹುದು, ಅಥವಾ ಏನು ಸಂಪುಟ ಪುನರ್ರಚನೆ ಚರ್ಚೆ ಆಗಿರಬಹುದು, ಅಥವಾ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡೋದಾಗಿರಬಹುದು, ಅಥವಾ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಾಗಿರ್ಬೋದು. ಇವೆಲ್ಲವೂ ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದು ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ. ಆದರೆ ಈ ಇಷ್ಟೂ ಮಾತುಕತೆಗೆ ಸಂಬಂಧಪಟ್ಟಂತೆ ಜಾಸ್ತಿ ಮುಂಚೂಣಿಯಲ್ಲಿರೋದು ಯಾವುದು? ಕುರ್ಚಿ ಕದನ. ಹಾಗಾಗಿ ಈ ಒಂದು ಕುರ್ಚಿ ಸಂಬಂಧಪಟ್ಟಂತೆ ಹೈಕಮಾಂಡ್ ಈಗ ಮಾತನಾಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರರನ್ನ ಕರೆದು ಈಗ ಅವರು ಮಾತುಕತೆಯನ್ನು ಮುಂದುವರಿಸ್ತಾ ಇರೋದು, ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರೋದು. ವರಿಷ್ಠರ ಜೊತೆ ಮೀಟಿಂಗ್ ಮಾಡೋದಕ್ಕೆ ಈಗ ಸಿಎಂ ಸಿದ್ದು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರು, ಮಾತನಾಡಿದ್ರು. ಅದರಲ್ಲಿ ಮೊದಲನೇ ಸುತ್ತಿನ ನಿರ್ಣಾಯಕ ಸಭೆ ಮುಕ್ತಾಯವಾಗಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರನ್ನ ವರಿಷ್ಠರು ಮೀಟಿಂಗ್ ಮಾಡಿದಾಗ ಒಂದಷ್ಟು ಈ ಒಂದು ಕುರ್ಚಿ ಕದನದ ಬಗ್ಗೆ ಅಥವಾ ಈ ಕುರ್ಚಿ ಪಡೆದುಕೊಳ್ಳೋದ್ರ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ. ಜೊತೆಗೆ ಏನೆಲ್ಲ ಮಾತನಾಡಿದ್ರು ಹೈಕಮಾಂಡ್ ಇವ್ರ ಜೊತೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಒಂದೊಂದಾಗಿ.